ನಾಗಮಂಗಲದ ಕೋಮು ಕಿಚ್ಚಿನ ಹಿಂದಿದೆಯಾ ಕೇರಳದ ಲಿಂಕ್? ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐ ಕೈವಾಡ ಇದೆಯಾ? ವಿಸರ್ಜನೆಗೂ ಮೊದಲೇ ಗಣೇಶನನ್ನ ಕದ್ದ ಖದೀಮರು, ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ, ಯುವಕನ ಹೈಡ್ರಾಮಾ. HSRP ನಂಬರ್ ಪ್ಲೇಟ್ ಡೆಡ್ಲೈನ್ ಅಂತ್ಯ, ಗಡುವು ಮುಗಿದಿದ್ರೂ ಕೂಡ ಫೈನ್ ಬೀಳಲ್ವಾ? ಜೈಲಿನಲ್ಲಿ ದರ್ಶನ್ ದಿನಕ್ಕೊಂದು ಡಿಮ್ಯಾಂಡ್, ಕುಮಾರಸ್ವಾಮಿಗೆ ಭೈರತಿ ಸುರೇಶ್ ಹಾಕಿದಂತಹ ಸವಾಲೇನು? ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಾಗಮಂಗಲ ಕೋಮು ಗಲಭೆ ಹಿಂದೆ ಕೇರಳ ಲಿಂಕ್ ಇದೆಯಾ? ಕೋಮು ಕಿಚ್ಚಿನ ಹಿಂದಿದೆಯಾ ನಿಷೇಧಿತ ಪಿಎಫ್ಐ ಸದಸ್ಯರ ಕೈವಾಡ? ಇಂಥದೊಂದು ಅನುಮಾನ ಇದೀಗ ಮೂಡಿದೆ. ಈ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಎಫ್ಐಆರ್ನಲ್ಲಿರುವ 74 ಆರೋಪಿಗಳ ಪೈಕಿ ಇಬ್ಬರು ಕೇರಳದವರೇ ಸೇರಿದ್ದಾರೆ. ನಾಗಮಂಗಲ ಗಲಭೆಯ ಹಿಂದೆ ಕೇರಳ ಮುಸ್ಲಿಮರ ಕೈವಾಡ ಇದೆ ಎನ್ನಲಾಗಿತ್ತು. ಎಫ್ಐಆರ್ನಲ್ಲಿ ಕೇರಳ ಮುಸ್ಲಿಮರಿಬ್ಬರ ಹೆಸರನ್ನು ಉಲ್ಲೇಖಿಸಲಾಗಿದೆ. ಇವರು ಕೇರಳದ ಮಲಪ್ಪುರಂ ಜಿಲ್ಲೆಯವರು ಅಂತ ಉಲ್ಲೇಖಿಸಲಾಗಿದೆ. ಪ್ರಕರಣದ A44 ಆರೋಪಿ ಯೂಸುಫ್ ಹಾಗೂ A61 ನಾಸಿರ್ ಕೇರಳ ರಾಜ್ಯದ ಮಲಪ್ಪುರಂನವರಾಗಿತ್ತು. ಈ ಇಬ್ಬರು ನಿಷೇಧಿತ ಪಿಎಫ್ಐ ಸದಸ್ಯರು ಅಂತ ವಿಶ್ವ ಹಿಂದೂ ಪರಿಷತ್ ಗಂಭೀರ ಆರೋಪ ಮಾಡಿದೆ. ಪ್ರಕರಣ ತನಿಖೆಯನ್ನ ಎನ್ಐಎ ವಹಿಸಬೇಕು ಅಂತ ವಿಎಚ್ಪಿ ಆಗ್ರಹ ಮಾಡಿದೆ. ಅಲ್ಲದೆ ಈ ಮುಸ್ಲಿಮರಿಬ್ಬರಿಂದ ಸಭೆ ಸೇರಿಸಿ ನಾಗಮಂಗಲದಲ್ಲಿ ಗಲಭೆಗೆ ಪೂರ್ವ ತಯಾರಿ ನಡೆಸಲಾಗಿದೆ. ಅಂದು ಇವರಿಬ್ಬರು ಪಟ್ಟಣದ ಮೆಡಿಕಲ್ ಸ್ಟೋರ್ನಲ್ಲಿ 200 ಮಾಸ್ಕ್ ಖರೀದಿ ಮಾಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ವಿಎಚ್ಪಿ ಆರೋಪಿಸಿದೆ. ಪೆಟ್ರೋಲ್ ಬಾಂಬ್ ಬಳಕೆಯಲ್ಲೂ ಕೇರಳ ಮುಸ್ಲಿಮರ ಕೈವಾಡ ಇದೆ. ಗಲಭೆ ನಡೆಸಬೇಕು ಅಂತಾನೆ ಪೂರ್ವ ತಯಾರಿ ನಡೆದಿದೆ ಅಂತ ವಿಎಚ್ಪಿ ಆರೋಪಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಚಿವ ಚಲುವರಾಯಸ್ವಾಮಿ, ಗಲಭೆ ವೇಳೆ ಕೇರಳದವರು ಬಂದು ಹೋಗಿಲ್ಲ. ಕೇರಳದವರು ನಾಗಮಂಗಲದ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರೆಸ್ಟ್ ಮಾಡಲಾಗಿದೆ. ಗಲಭೆಯ ಸಂಪೂರ್ಣ ತನಿಖೆ ಆಗದೆ ಪಿಎಫ್ಐ ಅವರು ಇದ್ದಾರೆ ಅನ್ನೋಕೆ ಆಗಲ್ಲ ಅಂದಿದ್ದಾರೆ. ಕೇರಳದವರು ಬಂದು ಹೋಗೋರೆ ಅಂತಲ್ಲ, ಅಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ. ಸ್ಟೇಷನ್ ಹತ್ರ ಬಂದಾಗ ಮೊದಲನೇ ಬೆಂಕಿ ಹಾಕ್ಲಿಕ್ಕೆ ಅಥವಾ ಇಲ್ಲ ಅಂಗಡಿಗಳಿಗೆ ಕಲ್ಲನ್ನ ಹೊಡಿಲಿಕ್ಕೆ ಯಾರು ಪ್ರಾರಂಭ ಮಾಡಿದ್ದು ಅನ್ನೋದು ಸಹ ಒಂದು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಅದನ್ನು ನೋಡೋಣ. ನಾಗಮಂಗಲದ ಕೋಮು ಜ್ವಾಲಾಗ್ನಿಯಿಂದ ಸಹಜ ಸ್ಥಿತಿಗೆ ತಾಲೂಕು ಮರಳುತ್ತಾ ಇರುವಾಗಲೇ ಮಂಡ್ಯ ಜಿಲ್ಲೆಯ ಮದ್ದೂರಿನ ಸೋಂಪುರದಲ್ಲಿ ವಿಸರ್ಜನೆಗೂ ಮುನ್ನವೇ ಗಣೇಶ ಮೂರ್ತಿಯನ್ನೇ ಕದ್ದಿದ್ದಾರೆ. ಹಬ್ಬದಂದು ಗ್ರಾಮದ ಯುವಕರು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಇಂದು ವಿಜೃಂಭಣೆಯಿಂದ ಗಣೇಶ ವಿಸರ್ಜನೆಗೆ ಪ್ಲಾನ್ ಮಾಡಿದ್ರು. ಶಿವಲಿಂಗದ ಕೆಳಗೆ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶನಿಗೆ ಕಿಡಿಗೇಡಿಗಳ ಕನ್ನ ಹಾಕಿದ್ದಾರೆ. ಇಂದು ಬೆಳಗ್ಗೆ ಗ್ರಾಮಸ್ಥರು ಬಂದು ನೋಡಿದ್ರೆ ಶಾಕ್ ಆಗಿತ್ತು. ಗಣಪನಿಲ್ಲದನ್ನ ಕಂಡು ಗ್ರಾಮಸ್ಥರು ಬೇಸರಗೊಂಡಿದ್ದಾರೆ. ಅನ್ನ ಸಂತರ್ಪಣೆ ಮೂಲಕ ಅದ್ದೂರಿಯಾಗಿ ಮೂರ್ತಿ ವಿಸರ್ಜನೆಗೆ ಮುಂದಾಗಿದ್ದ ಗ್ರಾಮಸ್ಥರಿಗೆ ಭಾರಿ ನಿರಾಸೆಯಾಗಿದೆ. ಮೂರ್ತಿ ಕಳ್ಳತನ ಮಾಡಿರುವ ಕಿಡಿಗೇಡಿಗಳಿಗೆ ಹಿಡಿ ಶಾಪ ಹಾಕಿದ್ದಾರೆ. ಅಂದಹಾಗೆ ಗಣೇಶ ಪ್ರತಿಷ್ಠಾಪನೆಯ ಅಕ್ಕಪಕ್ಕ ಮನೆಗಳ ನಲ್ಲಿಗಳನ್ನ ಕೂಡ ಮುರಿದು ಹಾಕಿದ್ದಾರೆ ಕಿರಾತಕರು. ಎಲ್ಲ ಕುಡಿದು ಮಹಾಸ್ವಾಮಿಗೆ ಮೊದಲೇ ವಿಘ್ನ ಮಾಡಿ ಈ ತರ ಮಾಡೋರಲ್ಲ, ಯಾರಪ್ಪ ಅನ್ಯಾಯ ಇದು. ನಲ್ಲಿ ನಲ್ಲಿ ಮುರಿದು ಹಾಕೋದು ಇವೆಲ್ಲ ಏನಪ್ಪ ಊರಲ್ಲಿ ಮಾಡೋದು ಸಣ್ಣವರು. ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಬಂಧನವಾಗಿದೆ. ನಿನ್ನೆ ಬಂಧನದ ಬಳಿಕ ತಡರಾತ್ರಿ ನ್ಯಾಯಾಧೀಶರ ಮುಂದೆ ಶಾಸಕರನ್ನು ಹಾಜರುಪಡಿಸಲಾಯಿತು. ಮುನಿರತ್ನ ಅವರನ್ನು ನ್ಯಾಯಾಧೀಶರು 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದರು. ಇನ್ನು ನ್ಯಾಯಾಧೀಶರ ಮುಂದೆ ಮುನಿರತ್ನ ಹೇಳಿಕೆ ದಾಖಲಿಸಿದ್ದು, ನಿನ್ನೆ ಡ್ರೈವರ್ ಜೊತೆ ತಿರುಪತಿಗೆ ಹೊರಟಿದ್ದೆ, ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ಅಲ್ಲದೆ ಹರ್ನಿಯ ಸಮಸ್ಯೆ ಕೂಡ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ನನ್ನ ಬಂಧನದ ಹಿಂದೆ ರಾಜಕೀಯ ಪ್ರಭಾವ ಇದೆ, ವಿಚಾರಣೆಗೆ ಕರೆಯದೆ ನೇರವಾಗಿ ಬಂಧನ ಮಾಡಲಾಗಿದೆ, ವಿಚಾರಣೆಗೆ ಕರೆದಿದ್ರೆ ನಾನೇ ಹೋಗ್ತಾ ಇದ್ದೆ, ಮನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇತ್ತು, ತಿರುಪತಿಗೆ ಹೊರಟಿದ್ದವನನ್ನು ಬಂಧಿಸಿ ಕರೆತಂದಿದ್ದಾರೆ ಎಂದಿದ್ದಾರೆ. ನಂತರ ನ್ಯಾಯಾಧೀಶರು ಪ್ರತಿನಿತ್ಯ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟರು. ಇನ್ನು ಪೊಲೀಸರು ಮುನಿರತ್ನ ಅವರ ಆಡಿಯೋ ಸ್ಯಾಂಪಲ್ ಸಂಗ್ರಹ ಮಾಡಲಿದ್ದಾರೆ. ಧ್ವನಿ ಪರೀಕ್ಷೆ ನಡೆಸುವ ಸಲುವಾಗಿ ಆಡಿಯೋ ಸ್ಯಾಂಪಲ್ ಸಂಗ್ರಹಿಸಿ FSLಗೆ ರವಾನೆ ಮಾಡಲಿದ್ದಾರೆ. ಮುನಿರತ್ನ ಜೊತೆಗೆ ದೂರುದಾರ ಚೆಲುವರಾಜು ಆಡಿಯೋ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಿದ್ದಾರೆ. ಇಬ್ಬರ ಆಡಿಯೋ ಸ್ಯಾಂಪಲ್ FSLಗೆ ಕಳುಹಿಸಿ ವರದಿಯನ್ನು ಪಡೆಯಲಿದ್ದಾರೆ. ನಂತರ ಚೆಲುವರಾಜು ಬಳಿ ಇರುವ ಆಡಿಯೋ ವಿಡಿಯೋ FSLಗೆ ರವಾನಿಸಿ ಆಡಿಯೋ ವಿಡಿಯೋ ಅಸಲಿನ ನಕಲಿನ ಅಂತ ಪರೀಕ್ಷೆ ಮಾಡಲಿದ್ದಾರೆ. ನಂತರ ಆಡಿಯೋ ವಿಡಿಯೋದಲ್ಲಿರುವ ಧ್ವನಿ ಯಾರದ್ದು ಅಂತ ಪರೀಕ್ಷೆ ನಡೆಯಲಿದೆ. ಮುನಿರತ್ನ ಹಾಗೂ ಚೆಲುವರಾಜು ಆಡಿಯೋ ಸ್ಯಾಂಪಲ್ಗಳೊಂದಿಗೆ ಹೋಲಿಕೆ ಮಾಡಿ ಪರೀಕ್ಷೆ ಮಾಡಿದ್ದಾರೆ. ಧ್ವನಿ ಪರೀಕ್ಷೆ ನಡೆಸಿ ಪೊಲೀಸರಿಗೆ FSL ತಜ್ಞರು ವರದಿ ನೀಡಲಿದ್ದಾರೆ. ಆರ್ಆರ್ ನಗರ ಶಾಸಕ ಮಾಜಿ ಸಚಿವ ಮುನಿರತ್ನ ಬಂಧನಕ್ಕೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಆದ್ರೆ ಈ ಸರ್ಕಾರದಲ್ಲಿ ಯಾವ ಕಾನೂನು ಪಾಲನೆ ಆಗಿದೆ, ಇವರು ಕಾನೂನಿಗೆ ಬೆಲೆ ಕೊಡ್ತಿದ್ದಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು MLC ರವಿಕುಮಾರ್ ಮಾತನಾಡಿ, ಆಡಿಯೋ ಅವರದ್ದೇನಾ, ಕಟ್ ಅಂಡ್ ಪೇಸ್ಟ್ ಆಗಿದ್ಯಾ, ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿದ್ರ ಅಂತ ಗೊತ್ತಾಗಬೇಕು. ಬಿಜೆಪಿ ಶಾಸಕರನ್ನ ಅರೆಸ್ಟ್ ಮಾಡ್ತೀರಿ, ಕಾಂಗ್ರೆಸ್ ಶಾಸಕರನ್ನ ಮೆರೆಯಲು ಬಿಡ್ತೀರಾ ಅಂತ ಆರೋಪಿಸಿದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್, ತನಿಖೆ ನಡೀತಾ ಇದೆ, ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಇದರಲ್ಲಿ ಯಾವುದೇ ದ್ವೇಷ ಇಲ್ಲ ಅಂದ್ರು.
ಕಾನೂನು ಚೌಕಟ್ಟಲ್ಲಿ ತನಿಖೆ ಆಗ್ಲಿ, ಯಾರು ಬೇಡ ಅಂತ ಹೇಳ್ತಾರೆ, ಕ್ರಮ ವಹಿಸ್ಲಿ. ಜಡ್ಜ್ಮೆಂಟ್ ಬರೋ ಮುಂಚೆನೆ, ಕ್ರಮ ವಹಿಸೋ ಮುಂಚೆನೆ ಇವರೇ ಜಡ್ಜ್ಮೆಂಟ್, ಇವರೇ ಅಲ್ಲ, ಇವ್ರು ಸರ್ಕಾರ ನಡೆಸಿರೋರು, ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರೋರು, ಸಂವಿಧಾನ ಪಾಲನೆ ಮಾಡ್ತೀನಿ ಅಂತ ಹೇಳಿದವರು ಏನಾದ್ರು ಪಾಲನೆ ಮಾಡಿದಾರೋ ಸ್ವಾಮಿ? ಅವ್ರ ಹಂಗೆ ಹೇಳಿದ್ರ ಇದು ಕಟ್ ಅಂಡ್ ಪೇಸ್ಟ್, ಇದನ್ನ ಕಾಂಗ್ರೆಸ್ನವರೇ ಕ್ರಿಯೇಟ್ ಮಾಡಿದಾರ? ಎಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ? ಎಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನವನ್ನ ಜಾರಿ ಮಾಡ್ತಾ ಇದ್ದೀರಾ? ಅವರು ಬಹಳ ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಆಗಿ ಅಧ್ಯಕ್ಷ ಆಗಿದ್ದಂಥವ್ರು, ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಬಹಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು. ತನಿಖೆ ಮಾಡ್ತಾರೆ. ಅವ್ರದ್ದೇನೋ ಅಲ್ವೋ ಅದೆಲ್ಲ ನೋಡ್ಬೇಕಲ್ಲ, ಅದೆಲ್ಲ ನೋಡ್ತಾರೆ. ಇವತ್ತು ವಿಧಾನಸೌಧ ಮುಂಭಾಗ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ನಡೀತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಸೇರಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಆದರೆ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿದೆ. ಯುವಕನೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಏಕಾಏಕಿ ಯುವಕ ಓಡಿ ಬಂದು ಕಾರ್ಯಕ್ರಮದ ವೇದಿಕೆ ಹತ್ತಿ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಲು ಹಾಕಲು ಯತ್ನಿಸಿದ್ದಾನೆ. ಜನಗಳ ಮಧ್ಯದಿಂದ ಓಡಿ ಬಂದ ಯುವಕನ ಹೈ ಡ್ರಾಮಾದಿಂದ ಕೆಲಕಾಲ ಸಿಎಂ ಸಿದ್ದರಾಮಯ್ಯ ಗಲಿಬಿಲಿಗೊಂಡರು. ಅಲ್ಲದೆ ಅಲ್ಲಿದ್ದ ಸಚಿವರು, ಶಾಸಕರು ಯುವಕನ ವರ್ತನೆಯಿಂದ ತಬ್ಬಿಬ್ಬಾದರು. ಕೂಡಲೇ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡೆದರು. ಸಿಎಂಗೆ ಹಾಕಲು ತಂದಿದ್ದ ಶಾಲು ಹೋಗಿ ಜಾರ್ಜ್ ಅವರ ಕಾಲಡಿ ಬಿತ್ತು. ಇನ್ನು ಪೊಲೀಸರು ಹೈಡ್ರಾಮಾ ಮಾಡಿದ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಶಕ್ತಿಸೌಧದ ಮುಂದೆ ಸಿಎಂ ಎದುರೇ ಈ ಘಟನೆ ನಡೆದಿದ್ದು ಕೆಲಕಾಲ ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ವಾಹನಗಳಿಗೆ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಇವತ್ತೇ ಲಾಸ್ಟ್ ಡೇ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಸೆಪ್ಟೆಂಬರ್ 15ಕ್ಕೆ ಅಂದರೆ ಇವತ್ತಿಗೆ ಡೆಡ್ಲೈನ್ ವಿಧಿಸಲಾಗಿತ್ತು. 3 ಬಾರಿ ಗಡುವು ವಿಸ್ತರಣೆಯ ನಂತರವೂ ಈವರೆಗೆ ಕೇವಲ 52 ಲಕ್ಷ ವಾಹನಗಳಿಗಷ್ಟೇ ನಂಬರ್ ಪ್ಲೇಟ್ ಅಳವಡಿಸಲಾಗಿದೆ. ಅಂದಹಾಗೆ ಗಡುವು ಅವಧಿ ಮುಗಿದರೂ ಯಾವುದೇ ದಂಡ ಬೀಳಲ್ಲ. ಯಾಕಂದರೆ HSRP ಬೋರ್ಡ್ ತಯಾರಿಕಾ ಕಂಪನಿಗಳು ಕಾಲಾವಕಾಶ ಕೋರಿ ಹೈಕೋರ್ಟ್ಗೆ ಮನವಿ ಮಾಡಿವೆ. ಇನ್ನು ಕೋಟ್ಯಾಂತರ ವಾಹನಗಳಿಗೆ HSRP ನಂಬರ್ ಆಗಿಲ್ಲ ಎಂದಿವೆ. ಅದರ ವಿಚಾರಣೆ ಸೆಪ್ಟೆಂಬರ್ 18ಕ್ಕೆ ಬರಲಿದೆ. ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ವಾಹನ ಸವಾರರಿಗೆ ಸದ್ಯ ದಂಡದ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಇನ್ನು 3 ದಿನ HSRP ದಂಡ ಪ್ರಯೋಗಕ್ಕೆ ಬ್ರೇಕ್ ಬೀಳಲಿದೆ. ಇನ್ನು ರಾಜ್ಯ ಸರ್ಕಾರ ಮತ್ತಷ್ಟು ಕಾಲಾವಕಾಶ ನೀಡುವ ಸಾಧ್ಯತೆ ಇದೆ. ಇದುವರೆಗೂ ಸಂಚಾರಿ ಪೊಲೀಸರಿಗೆ ದಂಡ ವಸೂಲಿಯ ಬಗ್ಗೆ ಸರ್ಕಾರದಿಂದ ಯಾವುದೇ ಸೂಚನೆ ಇಲ್ಲ. ಮಂಗಳವಾರ ಹೈಕೋರ್ಟ್ ವಿಚಾರಣೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ದಲಿತನ ನಿವೇಶನ ಕಬಳಿಸಿ ಮನೆ ಕಟ್ಟಿಕೊಂಡಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿ, ಸಿದ್ದರಾಮಯ್ಯನವರ ಆಸ್ತಿ ಮತ್ತು ಕುಮಾರಸ್ವಾಮಿ ಅವರ ಆಸ್ತಿ ತುಲನೆ ಮಾಡಲಿ. 1982ರಿಂದ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇದ್ದಾರೆ. 1998ರಲ್ಲಿ ಕುಮಾರಸ್ವಾಮಿ ರಾಜಕೀಯಕ್ಕೆ ಬಂದಿರೋದು. HDK ಆಸ್ತಿ ಬದಲಾಯಿಸಿಕೊಳ್ತಾರಾ ಅಂತ ಬೈರತಿ ಸುರೇಶ್ ಸವಾಲ್ ಹಾಕಿದ್ದಾರೆ. ಮತ್ತೊಂದು ಕಡೆ ಒಂದೇ ದಿನದಲ್ಲಿ ಮೂಡಾದಿಂದ 848 ನಿವೇಶನಗಳಿಗೆ ಖಾತೆ ಮಾಡಿಸಿದ ಸಂಬಂಧ ಮೂಡಾ ಮಾಜಿ ಅಧ್ಯಕ್ಷ HV ರಾಜೀವ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟರು. ಒಂದೇ ದಿನದಲ್ಲಿ 848 ನಿವೇಶನಗಳಿಗೆ ಖಾತೆಯಾಗಿಲ್ಲ, 9 ದಿನಗಳ ಅಂತರದಲ್ಲಿ ಖಾತೆಯಾಗಿದೆ. ಈ ಹಿಂದಿನ ಆಯುಕ್ತರು ಮಾಡಿರುವ ಆರೋಪ 100ಕ್ಕೆ 100ರಷ್ಟು ಸುಳ್ಳು ಅಂತ ರಾಜೀವ್ ಹೇಳಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣಾ ಕಣದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವುದು ಕದನ ಕುತೂಹಲ ಕೆರಳಿಸಿದೆ. ಚನ್ನಪಟ್ಟಣ ಟಿಕೆಟ್ CP ಯೋಗೇಶ್ವರ್ಗೆ ಸಿಗುತ್ತಾ ಅಥವಾ JDS ಪಾಲಾಗುತ್ತಾ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಆದರೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿರುವ ಯೋಗೇಶ್ವರ್ ಟಿಕೆಟ್ ಘೋಷಣೆಗೂ ಮುನ್ನವೇ ಉಪಚುನಾವಣೆಗೆ ಸಿದ್ಧತೆ ನಡೆಸಿದ್ದಾರೆ. ಸ್ಥಳೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ರಾಮನಗರದಲ್ಲಿ ನೂತನ ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗೇಶ್ವರ್ ಮಾತನಾಡ್ತಾರೆ. ಈಗಾಗಲೇ 5 ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರ ಸಭೆಯನ್ನ ಮಾಡಿದ್ದೇನೆ. ಬುಧವಾರದಿಂದ ಹಳ್ಳಿಗಳಿಗೆ ಹೋಗಿ ಜನರನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಂಸದ ಡಾಕ್ಟರ್ CN ಮಂಜುನಾಥ್ ನನ್ನ ಪರವಾಗಿದ್ದಾರೆ. ಅವರ ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಂತ ಹೇಳಿದ್ದಾರೆ.